ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಮಠ, ಗಾವಡಗೆರೆ. ಶ್ರೀ ನಟರಾಜ ಮಹಾಸ್ವಾಮಿಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಮಠವಿದು. ಶ್ರೀ ಮಠದಲ್ಲಿ ಎಂದಿನಂತೆ ಪ್ರತಿನಿತ್ಯವೂ ಮಕ್ಕಳೆಲ್ಲ ಬೇಗ ಎದ್ದು ತಮ್ಮ ತಮ್ಮ ಓದುವಿಕೆಯ ಕಾರ್ಯಗಳಲ್ಲಿ ಮಗ್ನರಾಗುವುದು ವಾಡಿಕೆ. ಅದರಲ್ಲೂ ಭಾನುವಾರ ಬೆಳಗಿನ ಜಾವ ಮಕ್ಕಳೆಲ್ಲರನ್ನೂ ಗ್ರೌಂಡಿನಲ್ಲಿ ಕೂರಿಸಿ ಸೂರ್ಯ ರಶ್ಮಿಯ ವಿಶೇಷತೆಯ ಬಗ್ಗೆ ಅರಿವನ್ನು ಮೂಡಿಸಿ ಬೆಳಗಿನ ಜಾವದ ಸೂರ್ಯನ ಕಿರಣಗಳು ಮೈಮೇಲೆ ಬೀಳುವಂತೆ ಓದಲು ಅನುವು ಮಾಡಿಕೊಡಲಾಗುತ್ತದೆ. ಇವನೇ ನೋಡು ಅನ್ನದಾತ, ಹೊಲದಲ್ಲಿ ದುಡಿದೇ ದುಡಿಯುವನು, ನಾಡ ಜನರ ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಮಳೆ ಗುಡುಗು ಚಳಿ ನಡುಗುತ್ತಾ, ಬಿಸಿಲ ಬಗ್ಗೆ ಸಹಿಸುತ್ತಾ, ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಾ, ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು. ಯೋಗಿಯಾಗಿ ತ್ಯಾಗಿ ಆಗಿ ಅನ್ನವನ್ನು ನೀಡುವನು. ಎತ್ತು ಎರಡು ಅವನ ಜೋಡು ಕೂಡಿ ದುಡಿಯುವರು. ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆಯುವರು. ಅನ್ನ ಕೊಟ್ಟ ರೈತನನ್ನ, ವಿದ್ಯೆ ಕೊಡುವ ಗುರುಗಳನ್ನ, ಆಶ್ರಯ ನೀಡಿದ ಮಠಾಧೀಶರನ್ನ ನೆನೆಯುತ್ತಾ ಮಕ್ಕಳೆಲ್ಲರೂ ಕಲಿಯುತ್ತಿದ್ದರೆ ನೋಡಲು ಅದೆಷ್ಟು ಚೆನ್ನ. ಸೊಗಸು ಮೇಗೆ ಗುರುವಿನ ಒಳ್ನುಡಿಯಂತೆ ಶ್ರೇಯಸ್ಸುತ್ತಾರೆ. ಗುರುವಿನ ಒಳ್ನುಡಿ ಬಾಳಿಗೆ ಶ್ರೇಯಸ್ಸು ಎಂಬುದು ಎಂತಹ ಅರ್ಥಗರ್ಭಿತವಾದ ಮಾತು. ಎಲ್ಲ ಮಕ್ಕಳು ಸೂರ್ಯ ರಶ್ಮಿಯನ್ನ ಸ್ವೀಕರಿಸುತ್ತಾ ಪ್ರಕೃತಿಯ ಮಡಿಲಲ್ಲಿ ಕಲಿಯಬೇಕು ಎಂಬುದಕ್ಕೆ ಇವರೇ ಮಾರ್ಗದರ್ಶಿಗಳು. ಈ ರೀತಿ ಪ್ರಕೃತಿಯ ಮಡಿಲಲ್ಲಿ ಕುಳಿತು ಕಲಿಯುವ ಭಾಗ್ಯವನ್ನು ಪಡೆದಂತಹ ಮಕ್ಕಳೇ ಧನ್ಯರು. C1 R3 C2 R6 C3 R9 R8 R3 15 C6 18 C7 21 C8 24 C9 27 C10 30. ಲೇಖನಿಯೇ ನಮ್ಮ ಆಯುಧ ಎಂಬುವ ನುಡಿಮುತ್ತನ್ನ ಹೇಳಿಕೊಟ್ಟಂತಹ ಈ ಸಂಸ್ಥೆಗೆ ಅನಂತ ಧನ್ಯವಾದಗಳು.